ಪ್ರಜಾಪ್ರಭುತ್ವದ ಮಹಾಹಬ್ಬದಲ್ಲಿಂದು ಮತದಾರರು ಪಾಲ್ಗೊಳ್ಳೋದಕ್ಕೆ ಅತ್ಯುತ್ಸಾಹದಲ್ಲಿ ಕಾದುಕೊಳ್ತಿದ್ದಾರೆ. ಹಾಗಾದ್ರೆ ಮತದಾನದ ಹಕ್ಕು ಹೊಂದಿರುವವರು ಇಂದು ಯಾವ್ಯಾವ ದಾಖಲೆಗಳನ್ನ ಕೊಂಡೊಯ್ಯಬೇಕು, ಯಾವೊಂದು ದಾಖಲೆ ಇದ್ರೆ ಮಾತ್ರ ಹಕ್ಕನ್ನ ಚಲಾಯಿಸಬಹುದು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇಡೀ ಕರ್ನಾಟಕವೇ ಎದುರು ನೋಡ್ತಿರೋ ಲೋಕಸಭಾ ಚುನಾವಣೆಯ ಮತಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕರುನಾಡಿನ 14 ಕ್ಷೇತ್ರಗಳಿಗೆ ಬೆಳಿಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಲಿದೆ. ಮುಕ್ತ, ಪಾರದರ್ಶಕ, ಶಾಂತಿಯುತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮತದಾರರು ಪಾಲ್ಗೊಳ್ಳಲು ಅತ್ಯುತ್ಸಾಹ ತೋರ್ತಿದ್ದಾರೆ. ಹಾಗಿದ್ರೆ ಮತ ಹಾಕುವವರಿಗೆ ಏನೆಲ್ಲ ದಾಖಲೆ ಇರಬೇಕು, ಯಾವ ದಾಖಲೆ ಇದ್ರೆ ಮತದಾರರು ಹಕ್ಕು ಚಲಾವಣೆ ಮಾಡಬಹುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ನರೇಗಾ ಜಾಬ್ ಕಾರ್ಡ್, ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್, ಆರೋಗ್ಯ ವಿಮಾ ಸ್ಮಾರ್ಟ್ ಕಾರ್ಡ್, ಪ್ಯಾನ್ ಕಾರ್ಡ್, ಎನ್ಪಿಆರ್ ಅಡಿಯಲ್ಲಿ ಆರ್ಜಿಐ ಸ್ಮಾರ್ಟ್ ಕಾರ್ಡ್, ಪಾಸ್ಪೋರ್ಟ್, ಭಾವಚಿತ್ರ ಇರುವ ಪಿಂಚಣಿ ದಾಖಲೆ, ಕೇಂದ್ರ ರಾಜ್ಯ ಸರ್ಕಾರಗಳು ನೀಡಿರುವ ಗುರುತಿನ ಚೀಟಿ, ವಿಶಿಷ್ಟ ಅಂಗವೈಕಲ್ಯ ಐಡಿ ಕಾರ್ಡ್, ಇವುಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ಇದ್ರೂ ಮತಗಟ್ಟೆಗಳಲ್ಲಿ ತೋರಿಸಿ ವೋಟ್ ಮಾಡಬಹುದಾಗಿದೆ. ಈ ಬಾರಿ ಮತದಾನ ಮಾಡುವ ಮತದಾರರಿಗೆ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಯಿಯನ್ನ ಮತಗಟ್ಟೆಯಲ್ಲಿರುವ ಸಿಬ್ಬಂದಿ ಹಾಕಲಿದ್ದಾರೆ. ಮತಗಟ್ಟೆಯೊಳಗೆ ಮತದಾರರು ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ಗಳನ್ನ ಕೊಂಡೊಯ್ಯದಂತೆ ಸೂಚಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದಿಂದಲೇ ಈ ಆದೇಶ ಹೊರಬಿದ್ದಿದೆ. ಮತಗಟ್ಟೆಯ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. 200 ಮೀಟರ್ ದೂರದಲ್ಲಿ ಚೇರ್, ಟೇಬಲ್ ಹಾಕಿಕೊಳ್ಳಬಹುದು. ಪಕ್ಷದ ದೊಡ್ಡ ಬ್ಯಾನರ್, ಅಭ್ಯರ್ಥಿ ಕ್ರಮ ಸಂಖ್ಯೆ ತೋರಿಸುವಂತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9. ಬಹಳ ವಿಶೇಷವಾಗಿ ಸಖಿ ಬೂತ್ಗಳನ್ನು ಓಪನ್ ಮಾಡಲಾಗಿದೆ. ಪಿಂಕ್ ಬೂತ್ಗಳನ್ನ ಮಹಿಳಾ ಮತದಾರರನ್ನ ಆಕರ್ಷಿಸೋದಕ್ಕೆ, ಜೊತೆಗೆ ಅವರಿಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಅಂತ ಇದ್ರೆ ಹೆಚ್ಚಿನ ಮತದಾನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಅಲಂಕಾರವನ್ನ ನೋಡ್ತಾ ಇದ್ದೀರಾ. ಪಿಂಕ್ ಬೂತ್ನಲ್ಲಿ ಹೇಗೆ ಮತದಾರರನ್ನ ಆಕರ್ಷಿಸೋದಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ. ಅಲ್ಲಿ ಆ ಕರ್ಟನ್ಸ್ ಏನು ಯೂಸ್ ಮಾಡಿದ್ದಾರೆ, ಈ ವಾಲ್ ಕರ್ಟನ್ಸ್ ಅದೆಲ್ಲವೂ ಕೂಡ, ಹಾಗೇನೆ ಬಲೂನ್ಗಳನ್ನು ಒಂದಷ್ಟು ಡೆಕೋರೇಷನ್ ಕೂಡ ಮಾಡಲಾಗಿದೆ. ಸೊ ಮತದಾರರಿಗೆ ಒಂದೊಂದು ಹಬ್ಬದ ರೀತಿಯಾದಂಥ ವಾತಾವರಣ ಇರಬೇಕು, ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇಂಥ ಬೂತ್ಗಳನ್ನು ದೇವನಹಳ್ಳಿಯಲ್ಲಿ ಈಗ ನಾವು ನೋಡ್ತಿರುವಂಥ ಬೂತ್ ಇದು. ಪಿಂಕ್ ಬೂತ್ನಲ್ಲಿ ಹೆಚ್ಚಿನ ಮಹಿಳಾ ಮತದಾರರು ಇವತ್ತು ವೋಟ್ ಮಾಡುವಂಥ ನಿರೀಕ್ಷೆ ಇದೆ. ಸಾಮಾನ್ಯವಾಗಿ ಪುರುಷರ ಜೊತೆಗೆ ಹೆಚ್ಚಿನ ಕ್ರೌಡ್ನಲ್ಲಿದ್ದಾಗ ಕೆಲವರು ಹಿಂದೇಟು ಹಾಕುವಂಥ ಸಾಧ್ಯತೆ ಇದೆ, ಅಥವಾ ಬರದೇ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದರೆ ದೇವನಹಳ್ಳಿಯ ಪಿಂಕ್ ಬೂತ್ ಯಾವ ರೀತಿ ಸಜ್ಜಾಗಿದೆ ಅಂತ. ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರುವಂಥ ದೇವನಹಳ್ಳಿಯಲ್ಲಿ ಈಗ ಸಿದ್ಧತೆಗಳು ಆಗಿದೆ. ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗ ನಾವು ಗಮನಿಸ್ತಾ ಇದ್ದೀವಿ ದೇವನಹಳ್ಳಿಯಲ್ಲಿ ಕೂಡ ಇವತ್ತು ಮತಹಬ್ಬದ ಸಂಭ್ರಮ ಜೋರಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಸಖಿ ಬೂತ್ಗಳು, ಪಿಂಕ್ ಬೂತ್ನಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗಿದೆ. ಹಾಗಾಗಿ ಮಹಿಳಾ ಮತದಾರರನ್ನ ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡಬಹುದಾ ಅಲ್ಲಿ? ಪಿಂಕ್ ಬೂತ್ಗಳನ್ನು ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಸೇರಿದಂತೆ ಚುನಾವಣಾಧಿಕಾರಿಗಳು ಎಲ್ಲ ಕಡೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದೀಗ ನಮ್ಮ ಹಿಂಭಾಗದಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ಒಂದು ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪಿಂಕ್ ಬೂತ್ಗಳನ್ನು ಮಾಡಿಕೊಂಡು ಮಹಿಳೆಯರಿಗೆ ವಿಶೇಷವಾಗಿ ಏನು ಮತದಾನಕ್ಕೆ ಯಾವ ನಿರ್ಭೀತಿಯಿಂದ ಬಂದು ಮತದಾನವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಏನು ಒಂದು ಪಿಂಕ್ ಬೂತ್ನಲ್ಲಿ ಪಿಂಕ್ ಬಲೂನ್ಗಳನ್ನು ಕಟ್ಟಿ ಏನು ಒಂದು ಕಟ್ಟಡವನ್ನೆಲ್ಲ ಪೇಂಟಿಂಗನ್ನು ಮಾಡಲಾಗಿದೆ. ಜೊತೆಗೆ ಏನು ಮಹಿಳಾ ಸಿಬ್ಬಂದಿಯನ್ನು ಸಹ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದು. ಮಹಿಳಾ ಸಿಬ್ಬಂದಿ ಇಲ್ಲಿ ಮತದಾನವನ್ನು ಮಾಡಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಜೊತೆಗೆ ಅವ್ರಿಗೂ ಸಹ ಏನು ಪಿಂಕ್ನ ಒಂದು ಡ್ರೆಸ್ ಕೋಡನ್ನು ಮಾಡಿ ಇಲ್ಲಿ ಆ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 7 ಗಂಟೆ ಸುಮಾರಿಗೆ ಆ ಮತದಾನ ಆರಂಭ ಆಗುತ್ತೆ. ಹೀಗಾಗಿ ಮತದಾನ ಆರಂಭಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತದೆ. ಜೊತೆಗೆ ಏನೀಗಾಗಲೇ ಪಿಂಕ್ ಬೂತ್ಗಳ ಬಗ್ಗೆ ಸಹ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಸೇರಿದಂತೆ ಎಲ್ಲ ಕಡೆ ಎಲ್ಲರಿಗೂ ಸಹ ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಸಹ ಮೂಡಿಸಲಾಗಿದೆ. ಜೊತೆಗೆ ಬಂದು ಇಲ್ಲಿ ಮತದಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ
ಸಂಪೂರ್ಣ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. 7 ಗಂಟೆ ಸುಮಾರಿಗೆ ಮತದಾನ ಆರಂಭವಾಗಿದೆ. ಮತದಾನ ಆರಂಭ ಆದಂಥ ಸಂದರ್ಭದಲ್ಲಿ ನೇರವಾಗಿ ಆ ಪಿಂಕ್ ಬೂತ್ಗೆ ಬಂದು ಮತದಾನವನ್ನು ಮಾಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಮಾಗ್ರಿಲ್ ಸಹ ಮಾಡಿಕೊಂಡು ಎಲ್ಲವನ್ನು ಸಹ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿ ಇದೀಗ ಅದನ್ನು ವ್ಯವಸ್ಥೆಯನ್ನು ಸಹ ಈಗಾಗಲೇ ಸಿಬ್ಬಂದಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೆಡೆಗೆ ಸಹ ಈಗಾಗಲೇ ಏನು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 1137 ಮತಗಟ್ಟೆಗಳಿದೆ. ಅದರಲ್ಲಿ ಒಂದು ಕ್ಷೇತ್ರಕ್ಕೆ 4 ಕಡೆ ಆ ಪಿಂಕ್ ಬೂತ್ಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಪಿಂಕ್ ಬೂತ್ಗಳನ್ನು ಮಾಡಿಕೊಂಡು ಆ ಮೂಲಕ ಏನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮತದಾನ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ. ಅದೇ ರೀತಿ ಮಹಿಳೆಯರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಸಹ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ದೇವನಹಳ್ಳಿಯ ಸಖಿ ಮತಗಟ್ಟೆ ಹೇಗಿದೆ ಅಂತ ಅಲ್ಲಿ ಶಕುಂತಲಾ ಗಮನಿಸಬಹುದು. ಅವರ ಯೂನಿಫಾರ್ಮ್ನಿಂದ ಹಿಡಿದು ಎಲ್ಲವೂ ಕೂಡ ಪಿಂಕ್ ಆಗಿದೆ. ಹೆಚ್ಚಿನ ಮಹಿಳಾ ಮತದಾರರು ಈ ಬಾರಿ ಬರುವಂತ ನಿರೀಕ್ಷೆ ಇದೆ. ಇವನ್ ಶಾಲಾ ಆವರಣದ ಕೊಠಡಿ ಕಂಪ್ಲೀಟ್ ಆಗಿ ಅಂದ್ರೆ ಪೇಂಟ್ ಕೂಡ ಪಿಂಕ್ ನಲ್ಲಿ ಮಾಡಿಸಿದ್ದಾರೆ. ಅಂದ್ರೆ ಈ ಬಾರಿ ಹೆಣ್ಮಕ್ಳನ್ನ ಹೆಚ್ಚಾಗಿ ಮತದಾನದ ಕಡೆ ಒಲವು ತೋರಿಸಬೇಕು, ಈ ಬಾರಿ ಅವರು ಮತದಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸೊ ನೀವು ನೋಡ್ತಿರೋ ಹಾಗೆ ಯಲಹಂಕ, ಹಾಗೇನೆ ದೇವನಹಳ್ಳಿ ಮತ್ತು ಜಯನಗರ 3 ಬೂತ್ಗಳ ಸಿದ್ಧತೆಗಳನ್ನು ನಾವು ನೋಡ್ತಾ ಇದ್ದೀವಿ. ದೇವನಹಳ್ಳಿಯ ಪಿಂಕ್ ಬೂತ್, ಹಾಗೇನೆ ಈಗ ಅಲ್ಲಿ ನೀವು ನೋಡ್ತಿರೋ ಹಾಗೆ ವೋಟಿಂಗ್ ಮಷೀನ್ ಏನಿದೆ, ಸೊ ಅದನ್ನು ಅಣಕು ಮತದಾನದ ಮೂಲಕ ಕೊನೆ ಹಂತದ ಒಂದು ಚೆಕ್ ಏನಿದೆ. ಯಾಕಂದರೆ ಮತದಾರರು ಬಂದಂಥ ಸಂದರ್ಭದಲ್ಲಿ 7 ಗಂಟೆಗೇನು ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಆಗ ಯಾವುದೇ ಗೊಂದಲಗಳಿಗೆ ಆಸ್ಪದ ಕೊಡಬಾರ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಒಂದಷ್ಟು ಎಕ್ಸಾಂಪಲ್ಗಳು ನಾವು ನೋಡ್ತೀವಿ ಪ್ರತಿ ಬಾರಿ ಕೂಡ. ಕೆಲವೊಂದಷ್ಟು ಕಡೆ VVPAT ವರ್ಕ್ ಆಗಲ್ಲ ಅಂಥದ್ದೆಲ್ಲ. ಆದರೆ ಹೆಚ್ಚಾಗಿ ಸಾಧ್ಯವಾದಷ್ಟು ಅಂತ ಎಲ್ಲ ಎರರ್ಗಳನ್ನು, ಸಮಸ್ಯೆಗಳೇನಿರುತ್ತೆ, ತಾಂತ್ರಿಕವಾದಂಥ ಅಡಚಣೆ, ಅದನ್ನು ತಪ್ಪಿಸಬೇಕು ಅಂತ ಚುನಾವಣಾ ಆಯೋಗ ಪ್ರಯತ್ನ ಪಡುತ್ತೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಇಷ್ಟು ದೊಡ್ಡ ದೇಶದಲ್ಲಿ ಬೇರೆ ಬೇರೆ ಫೇಸ್ಗಳಿದ್ರೂ ಕೂಡ ಚುನಾವಣೆ ನಡೆಸುವಂಥದ್ದು. ಆದರೆ ಯಾವುದೇ ತೊಂದರೆ ಇಲ್ಲದ ಹಾಗೆ, ಲೂಪ್ ಹೋಲ್ಗಳ ಆಗದ ಹಾಗೆ ಎಲೆಕ್ಷನ್ ಕಮಿಷನ್ ಮತದಾನ ಪ್ರಕ್ರಿಯೆ ಸರಾಗವಾಗಿ ನಡಿಬೇಕು ಅನ್ನೋ ಪ್ರಯತ್ನ ಇರುತ್ತೆ. ಸೆಳೀಲಿಕ್ಕೆ ಆಗ್ಬೋದು, ಜಾಗೃತಿ ಮೂಡಿಸ್ಲಿಕ್ಕೆ ಈ ರೀತಿಯಾದೊಂದು ಆಯೋಗ ನಿರ್ಧಾರ ತೆಗೆದುಕೊಂಡಿದೆ. ಎಷ್ಟು ಖುಷಿ ಅನ್ಸುತ್ತೆ? ಇದು ತುಂಬಾನೇ ಖುಷಿ. ಏಕೆಂದ್ರೆ ಮಹಿಳಾ ಮತದಾರರು ಬಂದು ವೋಟ್ ಮಾಡೋದು ತುಂಬಾ ಕಮ್ಮಿ ಇದೆ. ಸೊ ಅದರಿಂದ ಇದು ವೆರಿ ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೇಕಾಗತ್ತೆ. ಎಷ್ಟು ಜನ ಸಿಬ್ಬಂದಿಗಳು ಇರ್ತೀರಾ ಮೇಡಮ್ ಈ ಒಂದು ಮತಗಟ್ಟೆ, ಪಿಂಕ್ ಬೂತ್ ಮತಗಟ್ಟೆ? 4 ಜನ ಇದೀವಿ ಸರ್. 4 ಜನ, ಆಲ್ ಲೇಡೀಸ್, ಎಲ್ಲ ಲೇಡೀಸೇ ಇದ್ದೀವಿ, ಮಹಿಳಾ ಸಿಬ್ಬಂದಿನೇ ಇದೆ. ನೀವು ಮಹಿಳಾ ಸಿಬ್ಬಂದಿಯಾಗಿ ಎಷ್ಟು ಖುಷಿ ಅನ್ಸುತ್ತೆ ಈ ರೀತಿ ಮತಗಟ್ಟೆಗಳನ್ನ? ತುಂಬಾನೇ ಖುಷಿ ಇದೆ. ಅದು ಸ್ಪೆಷಲಿ ಈ ಇದರಲ್ಲಿ ಪಿಂಕ್ ಬೂತ್ ಅಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ಎಲ್ಲ ಲೇಡೀಸ್ ಇರೋದ್ರಿಂದ, ಅಂಡ್ ಮೋರ್ ಓವರ್ ನಮ್ಗೆ ಏಜೆಂಟ್ಸ್ ಎಲ್ಲ ಲೇಡೀಸೇ ಬಂದಿದ್ದಾರೆ ಇವತ್ತು. ತುಂಬಾನೇ ಖುಷಿ ಇದೆ ಸರ್. ಏನ್ ಹೇಳ್ತೀರಿ ಮೇಡಮ್? ಮತದಾನ ಹಬ್ಬ ನಡೀತಾ ಇದೆ, ಮಹಿಳಾ ಮತದಾರರಿಗೆ ಏನ್ ಹೇಳ್ತೀರಿ? ಎಲ್ಲರೂ ಬನ್ನಿ, ವೋಟ್ ಮಾಡಿ. ಇದಿಷ್ಟು ಇಲ್ಲಿರುವಂತಹ ಸಿಬ್ಬಂದಿಗಳ ಮತ. ಯಾಕೆಂದ್ರೆ ಈ ರೀತಿಯಾದ ಒಂದು ಪಿಂಕ್ ಬೂತ್ಗಳನ್ನ ಮಾಡಿರುವಂತದ್ದು, ಮತಗಟ್ಟೆಗಳನ್ನ ಮಾಡಿರೋ ಸಾಕಷ್ಟು ಖುಷಿ ತಂದಿದೆ. ಎಲ್ಲ ಮಹಿಳಾ ಮತದಾರರು ಒಂದಷ್ಟು ಮತದಾನ ಮಾಡ್ಲಿಕ್ಕೆ ಹಿಂದೆ ಸರಿತಾರೆ. ಈ ರೀತಿಯಾದ ಜಾಗೃತಿ ಸಾಕಷ್ಟು ಖುಷಿ ತಂದಿದೆ. ಹಾಗಾಗಿ ನನಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಖುಷಿ ಆಗ್ತಿದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಕೂಡ ಹೇಳ್ತಾರೆ. ಯಾಕೆಂದ್ರೆ ಮಲ್ಲೇಶ್ವರಂನ ಸಖಿ ಬೂತ್ ಇದು. ಇಲ್ಲಿ ಗಮನಿಸಬೇಕು, ಅಲ್ಲಿ ಕ್ಷೇತ್ರ ಬೆಂಗಳೂರು ಉತ್ತರ ಕೂಡ ಒಬ್ಬರು ಸ್ಪರ್ಧಿ ಕೂಡ ಮಹಿಳೆಯೇ, ಶೋಭಾ ಕರಂದ್ಲಾಜೆ. ಇತ್ತ ಬೆಂಗಳೂರು ದಕ್ಷಿಣದಲ್ಲಿ ಒಬ್ಬ ಮಹಿಳೆ ಸೌಮ್ಯ ರೆಡ್ಡಿ ಇದ್ದಾರೆ. ಹಾಗಾಗಿ ಇಲ್ಲಿ ಪಿಂಕ್ ಬೂತ್ ನಾವು ನೋಡ್ತಿರೋ ಹಾಗೆ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಖಿ ಮತಗಟ್ಟೆ ಕೇಂದ್ರ, ಪಿಂಕ್ ಬೆಲೂನ್ಗಳನ್ನು ಜೊತೆಗೆ ತೋರಣಗಳನ್ನು ಕಟ್ಟಿ ಅಲ್ಲಿ ಬಾಳೆಯ ಕಂದು ಕೂಡ ಗಮನಿಸ್ಬೋದು. ಒಂದು ಹಬ್ಬದ ರೀತಿಯಾಗಿ ಇದನ್ನು ನಾವು ಸಹಜವಾಗಿಯೇ, ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಸೊ ಅದನ್ನು ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಬಂದು ಪಾಲ್ಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮತದಾರರಿಗೆ ಆ ಒಂದು ಜವಾಬ್ದಾರಿ ಕೂಡ ಇರಬೇಕು, ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ. ನಾಳೆ ಏನಾದರೂ ಪ್ರಶ್ನೆ ಮಾಡಬೇಕಾದ್ರೆ ನಾವು ವೋಟ್ ಹಾಕಿದ್ದೀವಿ ಅನ್ನೋ ಒಂದು ಹಕ್ಕಿರುತ್ತೆ, ಅಥವಾ ಒಂದು ಮಾತನಾಡುವಂಥ ಜವಾಬ್ದಾರಿಯುತವಾಗಿ ನಾವು ಪ್ರಶ್ನೆನ ಕೇಳುವಂಥ ಒಂದು ಅವಕಾಶ ಇರುತ್ತೆ. ಇದೀಗ RR ನಗರದಿಂದ ಶಿವರಾಜ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ. ಶಿವರಾಜ್ ಕುಮಾರ್, ಇವತ್ತು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಗಳಲ್ಲೊಂದು ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಆರಂಭ ಆಗ್ತಿದೆ. ಅಂದರೆ ಕರ್ನಾಟಕದ 14 ಕ್ಷೇತ್ರ. ಸೊ RR ನಗರ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಶಿವರಾಜ್? ಅವಿನಾಶ್, ಖಂಡಿತವಾಗ್ಲೂ ಡೆಮಾಕ್ರಸಿಯ ಬಿಗ್ ಫೆಸ್ಟಿವಲ್ ಅಂತಲೇ ಕರೆಯುವಂತಹ ಈ ಒಂದು ಹಬ್ಬದ ಈಗಾಗಲೇ ರಂಗೇರಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಬಾರಿಯ ಬಹುದೊಡ್ಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ಈಗಾಗಲೇ ಕಣಕ್ಕಿಳಿದಿರುವಂತಹ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಮತ್ತು ಡಾಕ್ಟರ್ ಸುರೇಶ್ ಏನಿದ್ದಾರೆ, ಇವರ ನಡುವೆ ಭಾರಿ ಜಿದ್ದಾಜಿದ್ದಿನ ಹಣಾಹಣಿದೆ. ಈ ಒಂದು ಪ್ರಮುಖವಾಗಿ RR ನಗರ ಕ್ಷೇತ್ರ ಕೂಡ ವಿಧಾನಸಭಾ ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ನಾನೀಗ ಅದರ ವ್ಯಾಪ್ತಿಯಲ್ಲಿರುವಂತಹ ಮುತ್ಯಾಲ ನಗರ ಪೋಲಿಂಗ್ ಬೂತಲ್ಲಿದ್ದೀನಿ. ಸುಮಾರು 3 ಬೂತ್ಗಳಲ್ಲಿ ಬರ್ತವೆ. ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಚುನಾವಣಾ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮುತ್ಯಾಲ ನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಈಗಾಗಲೇ
3 ಪೋಲಿಂಗ್ ಬೂತ್ಗಳಿದ್ದಾವೆ. ಅದರಲ್ಲಿ ಈಗ ನಾವು ಒಂದು ಪೋಲಿಂಗ್ ಬೂತ್ನಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು. ನೀವು ನೋಡ್ತಾ ಇರ್ಬೋದು EVM ಮಿಷನ್ನು, VVPAT ಪ್ರತಿಯೊಂದನ್ನು ಕೂಡ ಒಂದು ಅಣುಕು ಪ್ರದರ್ಶನದ ಮೂಲಕ ಅದನ್ನು ಯಾವ ರೀತಿ ಇದೆ, ಯಾಕಂದರೆ ಒಂದು ವೇಳೆ ಏನಾದರೂ ಕೆಟ್ಟು ಇದೆಯಾ ಕರೆಕ್ಟಾಗಿದೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ 7 ಗಂಟೆಗೆ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕೂ ಮುನ್ನ ಒಂದು ಅಣುಕು ಪ್ರದರ್ಶನ, ಈ ಒಂದು ಅಣುಕು ಪ್ರದರ್ಶನದ ಮೂಲಕ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮತಗಟ್ಟೆ ಅಧಿಕಾರಿಗಳು 1 ಮತ್ತು 2 ಇರ್ತಾರೆ, ಜೊತೆಗೆ ಏಜೆಂಟ್ಸ್ ಇರ್ತಾರೆ. ಆಯಾ ಪಕ್ಷದ ಏಜೆಂಟ್ಗಳು ಕೂತ್ಕೊಳ್ಳೋಕೆ ಒಂದು ಆಸನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಎಲ್ಲ ಒಂದು ಸಿದ್ಧತೆಗಳನ್ನು ಈ ಒಂದು ಮತಗಟ್ಟೆಯಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಎಕ್ಸಾಕ್ಟ್ 7 ಗಂಟೆಗೆ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋದ್ರಿಂದ ಸಾಕಷ್ಟು ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ. ಈ ಒಂದು ನಿಟ್ಟಿನಲ್ಲಿ ವೆಬ್ಕಾಸ್ಟಿಂಗನ್ನು ಕೂಡ ಇಡೀ ಸಂಪೂರ್ಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಿಂದ ಸಾಕಷ್ಟು ಹೈ ವೋಲ್ಟೇಜ್ ಕದನ ಅಂತ ಗುರುಸ್ಕೊಂಡಿದೆ. ಜೊತೆಗೆ ಈಗಾಗಲೇ ನೋಡ್ತಾ ಇರ್ಬೋದು ವೋಟ್ ಹಾಕೋಕ್ಕೆ ಮತದಾರರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಮೆಚ್ಚಬೇಕು. ಇನ್ನೂ ಕೂಡ ಅರ್ಧ ಗಂಟೆ ಬಾಕಿದ್ರೊಳಗೆ ಬೇಗನೆ ಬಂದಿದ್ದಾರೆ. ಭಾರತ ಪ್ರಜಾಪ್ರಭುತ್ವ ಬಹುದೊಡ್ಡ ಹಬ್ಬ. ಭಾರತದ ಭವಿಷ್ಯ ನಮ್ಮ ಬೆರಳು ತುದಿಯಲ್ಲಿರುತ್ತೆ. ಎಷ್ಟೋ ಯುವಕ ಯುವತಿಯರು ಇವತ್ತಿನ ದಿನಗಳಲ್ಲಿ ಮುಂದೆ ಬಂದು ವೋಟ್ ಹಾಕೋಕ್ಕೆ ಹಿಂದೆ ಸರಿತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಅಂತ ಸಮಯದಲ್ಲಿ ಈಗ ಆಗಲೇ ನೀವು ಬಂದು ಕಾಯ್ತಾ ಇದ್ದೀರಾ, ಏನು ಹೇಳಿ ಇಷ್ಟಪಡ್ತೀರಾ? ಸರ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಮೀಳಾ ಭಾಸ್ಕರ್ ಅಂತ ಹೇಳಿ. ಏನಂದರೆ ನಮ್ಮ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಬೇಕಾದಾಗ ಮುಖ್ಯವಾಗಿ ನಾವು ಎಚ್ಚರಿಕೆ ವಹಿಸ್ಕೊಂಡು ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಇವತ್ತು ಒಂದು ದಿನ ನಾವು ನಿದ್ದೆ ಮಾಡಿಬಿಟ್ರೆ ಇನ್ನು 5 ವರ್ಷಗಳ ಕಾಲ ಸತತವಾಗಿ ನಿದ್ದೆ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಮ್ಮ ಮುಂದಿನ 5 ವರ್ಷಗಳನ್ನ ನಾವು ಅವ್ರನ್ನ ಹಿಡಿತದಲ್ಲಿ ತೊಗೊಬೇಕೇ ಹೊರತು ನಮ್ಮನ್ನು ಅವ್ರು ಹಿಡಿತದಲ್ಲಿ ತೊಗೊಂಡ್ಬಿಟ್ರು ಅಂದರೆ ಬದುಕು ಪೂರ್ತಿಯಾಗಿ ಕಷ್ಟ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಚ್ಚರಿಕೆ ವಹಿಸಿ ಮತದಾನಗಳನ್ನ ಮಾಡಿ. ನಿದ್ದೆ ಮಾಡೋದನ್ನ ಬಿಡಿ. ಫಸ್ಟು ಮತದಾನ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆ ವಹಿಸಿ ಮತದಾನಗಳನ್ನ ಮಾಡಿ. ನಮ್ಮ ಅಭ್ಯರ್ಥಿಗಳನ್ನ ಹೆಚ್ಚಿನ ಮಟ್ಟಿಗೆ ನಾವು ಬೆಳೆಸಬೇಕು ಅಂತಲೂ ಇರುತ್ತೆ. ಬಟ್ ಅದ್ರ ಜೊತೆಗೆ ನಮಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಒಂದು ಕಾರ್ಯಗಳನ್ನ ಯಾರು ಹೆಚ್ಚಿನ ಮಟ್ಟಿಗೆ ಮಾಡ್ತಾರೆ ಅನ್ನೋದ್ರನ್ನ ಗಮನ ವಹಿಸ್ಕೊಂಡು ನಾವು ವೋಟ್ಗಳನ್ನ ಹಾಕಬೇಕಾಗತ್ತೆ. ದಯವಿಟ್ಟು ಮತ ಮಾಡಿ. ಯಾವುದೇ ರೀತಿ ವ್ಯಾಮೋಹಗಳಿಗೆ ಒಳಗಾಗದೆ ಒಂದು ನಮ್ಮ ಕುಂದುಕೊರತೆಗಳನ್ನ ಯಾರು ನಿಭಾಯಿಸ್ತಾರೆ ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ. ದಯವಿಟ್ಟು ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ ನಿಜವಾಗ್ಲೂ ಅವಿನಾಶ್, ಖಂಡಿತವಾಗ್ಲೂ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ತೊಡಗಿಸ್ಕೊಳ್ಬೇಕು. ಯಾರಿಗೆ ಮತದಾನದ ಹಕ್ಕು ಇದೆಯೋ ಅವರು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳದೆ ಈ ಮತವನ್ನು ಚಲಾಯಿಸಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಪ್ರತಿಯೊಂದು ಮತ ಕೂಡ ಭಾರಿ ಮುಖ್ಯ ಅಂತ ಹೇಳ್ತಾ ಇರುವಂಥದ್ದು. ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಈಗಾಗಲೇ ಈ ಒಂದು ಲೋಕಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಗುರುಸ್ಕೊಂಡಿದೆ. ಹೀಗಾಗಿ ಹೆಚ್ಚಿನ ಭದ್ರತೆ ಕೂಡ ಮಾಡಿರುವಂಥದ್ದು. ಸುಮಾರು 230ಕ್ಕೂ ಹೆಚ್ಚು ಸೂಕ್ಷ್ಮ ಮತಗಟ್ಟೆಗಳಿವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಅದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ಮಿನಿಟ್ ಟು ಮಿನಿಟ್ ಈ ಒಂದು ಭಾಗದಲ್ಲಿ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅವಿನಾಶ್, ಶಿವರಾಜ್, ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಹಾಗೆ ಈಗ ಸಂಪರ್ಕದಲ್ಲಿ ಸದ್ಯಕ್ಕೆ ಈಗ